ఇక్కడ ನೋಡು ನೀವು ನೋಡ್ತಾ ಇದ್ದೀರಾ ಕರ್ನಾಟಕ ರಚನೆ ನ್ಯೂಸ್. ಗದಗ ನಗರದಲ್ಲಿರುವಂತಹ ಡಿಸಿಮಿಲ್ ಓಣಿಯಲ್ಲಿರುವಂತಹ ಆದಿಶಕ್ತಿ ದೇವಸ್ಥಾನ ಜಾತ್ರಾ ಮಹೋತ್ಸವ ಏನೊಂದು ಕಾರ್ಯಕ್ರಮ ಮೊನ್ನೆಯಿಂದ ಜರುಗುತ್ತಿದೆ. ಇವತ್ತು ಅನ್ನ ಸಂದರ್ಪಣೆ ವಿವಿಧ ಕಾರ್ಯಕ್ರಮಗಳೊಂದಿಗೆ ಈ ಕಾರ್ಯಕ್ರಮ ಈ ದೇವಸ್ಥಾನದೊಂದಿಗೆ ಪೂಜೆಯೊಂದಿಗೆ ನೆರವೇರ್ತಾ ಬರ್ತಿದೆ. ಆದ ಕಾರಣ ಇಲ್ಲಿರುವಂತಹ ಭಕ್ತರು ಹಾಗೂ ಗುಡಿಯ ಆಚರಣೆ ಏನ್ ಹೇಳ್ತಾರೆ ಕೇಳಂತೆ ಈ ವರ್ಷ ಕೂಡ 28ನೇ ವರ್ಷದ ಶ್ರೀ ಆದಿಶಕ್ತಿ ಆರಾಧನಾ ಮಹೋತ್ಸವವನ್ನು ವಿಜೃಂಭಣೆಯಿಂದ ಆಚರಣೆ ಮಾಡುತ್ತಿದ್ದು ವರ್ಷ ಮಹಾಪ್ರಸಾದ ಮತ್ತು ಮಹಾ ಹೋಮವನ್ನ ಮಾಡ್ಕೊಂಡು ಬಂದಿದ್ವಿ. ನಿನ್ನೆ 15/1/2026 ಮಹಾ ಹೋಮವನ್ನು ಜರುಗಿಸಲಾಯಿತು. ಅದೇ ರೀತಿ ಇವತ್ತು ಕೂಡ 16/1/2026 ಮತ್ತು ಶುಕ್ರವಾರ ದಿನ ಜಗನ್ಮಾತೆ ಹುಲಿಗಮ್ಮ ದೇವಿಯ ಒಂದು ಮಹಾ ಅನ್ನ ಸಂತರ್ಪಣೆಯನ್ನು ವಿಜೃಂಭಣೆಯಿಂದ ಜರುಗಿಸಲಾಯಿತು. ಸತ್ಭಕ್ತರು ಸಹಕಾರ ಮಾಡಿದ್ದು ಎಲ್ಲಾ ಭಕ್ತರಿಗೂ ಈ ಪ್ರಸಾದ ಸ್ವೀಕಾರ ಮಾಡಿದ್ದು ನಮಗೆ ತೃಪ್ತಿಕರವಾಗಿದೆ. ಹಾಗಾಗಿ ಹುಲಿಗಮ್ಮ ದೇವಿಯ ಆಶೀರ್ವಾದ ಎಲ್ಲರಿಗೂ ಸಹ ನಾವು ಹೊಸಪೇಟೆಯಿಂದ ಶ್ರೀ ಹುಲಿಗಮ್ಮ ದೇವಿ ದರ್ಶನಕ್ಕಾಗಿ ಬಂದಿದ್ದೀವಿ. ನಾವು ಪ್ರತಿ ವರ್ಷವೂ ಬರ್ತೇವೆ ಇಲ್ಲಿ. ನಾವು ಅನ್ಕೊಂಡಿದ್ದೆ ಇಲ್ಲಿ ಹುಲಿಗಮ್ಮ ತಾಯಿ ಮಾಡ್ತಾ ಇದ್ದಾಳೆ. ಅದಕ್ಕಾಗಿ ನಾವು ಭಕ್ತರು ಅಲ್ಲಿಂದಾನೇ ಬರ್ತೀವಿ ಇಲ್ಲಿಗೆ. ಪ್ರತಿ ವರ್ಷ ಬರ್ತೀರೇನ್ರಿ? ಪ್ರತಿ ವರ್ಷನೂ ಬರ್ತೀವಿ, ಒಂದು ವರ್ಷನೂ ಮಿಸ್ ಮಾಡಲ್ಲ. ಪ್ರತಿ ವರ್ಷನೂ ಬರ್ತೀವಿ. ಈಗ 2006ರಲ್ಲಿ ತುಂಬಾ ಪವರ್ಫುಲ್ ಆಗಿದೆ. ಅಮ್ಮ ಇನ್ನೂ ಶಕ್ತಿಶಾಲಿ ಆಗಿದ್ದಾಳೆ. ನಮ್ಗೆ ಇನ್ನೂ ಕೆಲಸ ಚೆನ್ನಾಗಿ ಮಾಡ್ಕೊಟ್ಟಿದ್ದಾಳೆ. ಅದಕ್ಕಾಗಿ ಮತ್ತು ನಾವು ಏನ್ ಬೇಡ್ಕೊಂಡಿದ್ರಿ? ನಾವು ನಮ್ ಕೆಲಸ ಸಲುವಾಗಿ ಬೇಡ್ಕೊಂಡಿದ್ವಿ. ಮಕ್ಕಳು ವಿದ್ಯಾಭ್ಯಾಸಕ್ಕಾಗಿ ಬೇಡ್ಕೊಂಡಿದ್ವಿ. ಅದೆಲ್ಲ ಸಕ್ಸಸ್ ಆಗಿದೆ. ಅದಕ್ಕೆ ನಾವು ಮತ್ತೆ ಬೇಡ್ಕೊಂಡಿದ್ವಿ. ಎಲ್ಲ ಹೊಡ್ಕೊಂಡಿದೀವಿ. ನಮ್ಮ ಮಕ್ಕಳು ಸಮೇತ ಬಂದಿದ್ದೀವಿ. ನಾವು ನಮ್ಮ ಯಜಮಾನ್ರು ಎಲ್ಲಾರು ಸಮೇತ ಬಂದಿದ್ದೀವಿ. ಪ್ರತಿ ವರ್ಷ ಬಂದು ಕಾಯಿ ಮಾಡ್ಕೊಂಡು ಈ ವರ್ಷನೂ ಇಲ್ಲಿ ಜಾತ್ರೆಗೆ ಬರ್ತೀನಿ. ಯಾಕಂತ ಹೇಳಿದ್ರೆ ನಮ್ಮ ಅನ್ಕೊಂಡಿದೀವಿ ಪ್ರತಿ ಒಂದು ಕೆಲಸಗಳು ಕೂಡ ತಾಯಿ ಮಾಡ್ಕೊಟ್ಟಿದ್ದಾಳೆ. ಎಲ್ರಿಗೂ ಒಳ್ಳೆ ಸಮೇತ ಮಾಡಿದಾಳೆ. ಹಾಗಾಗಿ ತುಂಬಾ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಡ ಬಂದಿದ್ದಾರೆ. ಹಾಗಾಗಿ 28 ವರ್ಷದಿಂದನೂ ಮಾಡ್ತೀರ ಅಂತ ಹೇಳ್ತಿದ್ದಾರೆ. ತುಂಬಾ ವಿಜೃಂಭಣೆ ಜಾತ್ರೆ ಆಗ್ತಿದೆ. ಮತ್ತೆ ಹೋಮಗಳ ಸಮೇತ ತುಂಬಾ ಚೆನ್ನಾಗಿ ಆಗಿದೆ. ಇದೇ ರೀತಿ ಎಲ್ಲಾ ಭಕ್ತಾದಿಗಳು ಇವರಿಗೆ ಜಾತ್ರೆ ಮಾಡೋರಿಗೆ ಅತಿ ತಾಯಿ ಇನ್ನೂ ಜಾಸ್ತಿ ಶಕ್ತಿ ಕೊಟ್ಟು ಅವರಿಗೆ ಆಯಸ್ಸು ಆರೋಗ್ಯ ಎಲ್ಲ ಆಶೀರ್ವಾದ ಕೊಟ್ಟು